ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಒಬ್ಬೊಬ್ಬರನ್ನು ಸಹ ಫೇಶಿಯಲ್ ರೆಕಗ್ನಿಷನ್ ಅನ್ನು ಬಳಸಿ, ಆ ಸಾಫ್ಟ್ವೇರ್ ಅನ್ನು ಬಳಸಿ, ಅಲ್ಲಿ ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಿ ಎಲ್ಲರ ಫೇಶಿಯಲ್ಗಳನ್ನು ರೆಕಗ್ನೈಸ್ ಮಾಡುವ ರೀತಿಯ ಸಾಫ್ಟ್ವೇರ್ ಅಲ್ಲಿ ಅವರ ಎಲ್ಲ ಮಾಹಿತಿಯನ್ನು ದಾಖಲಿಸಿಕೊಂಡು ಈಗ ಒಬ್ಬೊಬ್ಬರನ್ನೇ ಬೇಟೆಯಾಡುವಂತಹ ನೀಚತನಕ್ಕೆ ಮೋದಿ ಸರ್ಕಾರ ಇಳಿದಿದೆ. ಅದನ್ನ ಮಕ್ಕಳ ಮೇಲೂ ಸಹ ಪ್ರಯೋಗ ಮಾಡ್ತಿದೆ. ಸಣ್ಣ ಮಕ್ಕಳು, ಕಾಲೇಜ್ ಹೋಗೋ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳನ್ನು ಸಹ ಹುಡುಕಿ ಹುಡುಕಿ ಅರೆಸ್ಟ್ ಮಾಡೋದು, ಅವರನ್ನ ಬೆದರಿಸೋದು, ಅವರನ್ನ ಏನು ವಶಕ್ಕೆ ಪಡೆಯೋದು, ವಿಚಾರಣೆ ಹೆಸರಲ್ಲಿ ಟಾರ್ಚರ್ ಕೊಡೋದು ಎಲ್ಲ ಮಾಡ್ತಿರೋದು ನಿಮಗೆ ಗೊತ್ತೇ ಇದೆ. ಅದರ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ಎಚ್ಚರಿಕೆ ಕೊಟ್ಟಿರೋದು ಸಹ ನಿಮಗೆ ಗೊತ್ತಿದೆ. ಮತ್ತೆ ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಂತ. ಇದರ ನಡುವೆ 25 ವರ್ಷದ ಯುವತಿಯ ಮೇಲೆ ಒಂದು FIR ಮಾಡಿದ್ದಾರೆ. ಏನಂತ? ನರೇಂದ್ರ ಮೋದಿಗೆ ಬೈದು ಬಿಟ್ಟಿದ್ದಾರಂತೆ. ಆ 25 ವರ್ಷದ ಮಹಿಳೆ ಯುವತಿ ನರೇಂದ್ರ ಮೋದಿಗೆ ಬೈದಿರೋದು ಅಪರಾಧವಂತೆ. ಹಾಗಂತ ಉತ್ತರ ಪ್ರದೇಶದಲ್ಲಿ, ಇಂಥವೆಲ್ಲ ಉತ್ತರ ಪ್ರದೇಶದಲ್ಲಿ ಆಗೋದಕ್ಕೆ ಮಾತ್ರ ಸಾಧ್ಯ. ಯಾಕೆಂದ್ರೆ ಅಲ್ಲಿ ಅಂತಹ ಅಯೋಗ್ಯ ಸರ್ಕಾರ ಇದೆ, ಅಂತಹ ಯೋಗಿ ಆದಿತ್ಯನಾಥ್ ಸರ್ಕಾರ ಇದೆ. ಸೊ ಆದಿತ್ಯನಾಥ್ ಸರ್ಕಾರದಲ್ಲಿ ಮಾತ್ರ ಸಾಧ್ಯ. ಅಲ್ಲಿ FIR ಆಗಿದೆ, 0 FIR ಆಗಿದೆ. ಸೊ ಯಾರು ಆ ಯುವತಿ, ಏನಿದು ಪ್ರಕರಣ, ಮತ್ತು ಈ ದೇಶದ ಕಾನೂನಿನಲ್ಲಿ ಯಾರನ್ನಾದರೂ ನೀವು ಬೈದ್ರೆ ಅದಕ್ಕೆ ಶಿಕ್ಷೆ ಇದೆಯಾ? ಸುಪ್ರೀಂ ಕೋರ್ಟ್ ತೀರ್ಪುಗಳು ಏನು ಹೇಳಿದೆ, ಇತ್ತೀಚೆಗೆ ಬಂದಂತಹ ತೀರ್ಪುಗಳು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಜುಲೈ 20ನೇ ತಾರೀಕು ಜಂತರ್ ಮಂತರ್ನಲ್ಲಿ ಏನಾಯ್ತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಈ ದೇಶದ ಪ್ರಜೆಗಳು ಈ ದೇಶದ ಅತಿ ದೊಡ್ಡ ಪಂಚಾಯತ್ಗೆ ಹೋಗಿ ಒಂದಷ್ಟು ಕ್ಲಾರಿಫಿಕೇಶನ್ ಪಡ್ಕೊಳ್ಬೇಕು. ಯಾಕೆ ನೀಟ್ ಪೇಪರ್ ಲೀಕ್ ಆಯಿತು, 21 ಜನ ಮಕ್ಕಳು ಆತ್ಮಹತ್ಯೆಗೆ ಯಾರು ಹೊಣೆ, ಮತ್ತು ಅದರ ಜವಾಬ್ದಾರಿ ಹೊತ್ತು ಈ ದೇಶದ ಶಿಕ್ಷಣ ಸಚಿವ ರಾಜೀನಾಮೆ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವ ಒತ್ತಾಯದೊಂದಿಗೆ ಈ ದೇಶದ ಅತಿ ದೊಡ್ಡ ಸಂಸತ್ತು ಅಥವಾ ಪಂಚಾಯಿತಿ ಆದಂತಹ ಸಂಸತ್ತಿಗೆ ಜನ ಹೋಗ್ತಿರ್ಬೇಕಾದ್ರೆ, ಯುವಕರು ಹೋಗ್ತಿರ್ಬೇಕಾದ್ರೆ, ವಿದ್ಯಾರ್ಥಿಗಳು ಜನ್ಸಿ ಹೋಗ್ತಿರ್ಬೇಕಾದ್ರೆ ಅವರ ಮೇಲೆ ಆ ಮಟ್ಟದ ಕ್ರೌರ್ಯ ಮೆರೆಯಲಾಯಿತು. ದೊಡ್ಡ ಕ್ರೌರ್ಯ, ಗೂಂಡಾಗಳನ್ನು ಒಳಗೊಂಡಂತೆ ಮಾಸ್ಕ್ಗಳು ಹಾಕೊಂಡು ಸಿವಿಲ್ ಡ್ರೆಸ್ ಅಲ್ಲಿ ಯಾರ್ಯಾರೋ ಬಂದು ಲಾಠಿ ಬೀಸಿದ್ರು. ಪೊಲೀಸರು ಲಾಠಿ ಬೀಸಿದ್ರು, RAF ಅವರು ಲಾಠಿ ಬೀಸಿದ್ರು. ಲಾಠಿ ಮಾತ್ರ ಬೀಸಲಿಲ್ಲ, ಆ ಲಾಠಿಗಳಿಗೆ ಮೊಳೆ ಹೊಡ್ಕೊಂಡು ಬಂದು ಹೊಡೆದ್ರು. ಆ ಲಾಠಿಗಳಿಂದ ಕರೆಂಟ್ ಪಾಸ್ ಆಗೋಂಗ್ ನೋಡ್ಕೊಂಡ್ರು. ಬ್ಯಾರಿಕೇಡ್ಗಳಿಗೆ ಕರೆಂಟ್ ಅನ್ನ ಪಾಸ್ ಮಾಡುವಂತಹ ನೀಚ ಕೃತ್ಯವನ್ನ ಮಾಡಿದ್ರು, ಅದನ್ನು ತಳ್ಳಬೇಕಾದ್ರೆ ಶಾಕ್ ಹೊಡೆಯಲಿ ಅಂತ. ಅಷ್ಟು ಮಾತ್ರ ಅಲ್ಲ, ಪೆಲೆಟ್ ಗನ್ ಬಳಸಿರುವ ಆರೋಪಗಳು ಕೇಳಿ ಬಂದಿದ್ದಾವೆ. ಅದರ ಗಾಯಗಳೊಂದಿಗೆ ಜನ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ. ಅಶ್ರುವಾಯು, ಜಲ ಫಿರಂಗಿ ಅಂತೂ ನಾರ್ಮಲ್, ಅದನ್ನು ಬಳಸಿದ್ದಾರೆ. ಎಲ್ಲ ರೀತಿಯ ಕ್ರೌರ್ಯ ಮೆರೆದಿದ್ರು. ಆ ಸಂದರ್ಭದಲ್ಲಿ ಈ ದೇಶದ ಯುವ ಜನತೆ ಸಿಟ್ಟಿಗೆದ್ದು ಪ್ರತಿರೋಧವನ್ನ ತೋರಿಸ್ತು. ಪ್ರತಿ ದಾಳಿಯನ್ನು ಸಹ ಕೆಲವು ಸಂದರ್ಭಗಳಲ್ಲಿ ಮಾಡ್ತು ಮತ್ತು ಅವರ ಆಕ್ರೋಶವನ್ನ ಅವರ ಮಾತುಗಳಲ್ಲಿ ಹೊರಹಾಕ್ತು. ಆ ಮಾತುಗಳ ಭಾಷೆ ಅದು ಸರಿನಾ ತಪ್ಪು ಅನ್ನುವ ಚರ್ಚೆಗೆ ಹೋಗೋದಾದ್ರೆ ಅದು ಬೇರೆ ಜನ ಹೋಗಬೇಕು, BJPಯವರು ಹೋಗಬಾರದು. ಯಾಕಂದ್ರೆ BJP ಅವರಷ್ಟು ಕೆಟ್ಟ ಕೊಳಕ ಭಾಷೆ ಅಂತೂ ಯಾವ ಮಕ್ಕಳು ಬಳಸಲಿಲ್ಲ, ಯಾವ ಜೆನ್ಸಿನೂ ಬಳಸಲಿಲ್ಲ, ಯಾವ ಯುವಕರು ಬಳಸಲಿಲ್ಲ. ಸೊ BJPಗೆ ನೈತಿಕತೆನೇ ಇಲ್ಲ, ಅವರಷ್ಟು ಕೆಟ್ಟ ಕೊಳಕ ಯಾರು ಮಾತಾಡಿಲ್ಲ. ಬಟ್ ಎಸ್, ಮಕ್ಕಳು ಆ ಆಕ್ರೋಶದಲ್ಲಿ ತಮ್ಮ ಮೇಲಾದ ದೌರ್ಜನ್ಯದ ವಿರುದ್ಧ ಕಟುವಾದ ಪದಗಳಿಂದ ವಾಗ್ದಾಳಿಯನ್ನ ನಡೆಸಿದ್ರು, ಟೀಕೆಗಳನ್ನ ಮಾಡಿದ್ರು, ಬೈದರು. ಆ ಬೈಗಳು ಯಾರಿಗೆ ಬೈಬೇಕು? ಸರ್ಕಾರಕ್ಕೆ ಬೈಬೇಕು. ಸರ್ಕಾರ ಅಂದ್ರೆ ಯಾರು? ಈಗಿರುವ ಸರ್ಕಾರ ಅಂದ್ರೆ ಯಾರು? ನರೇಂದ್ರ ಮೋದಿ, ಅಮಿತ್ ಶಾ, ಧರ್ಮೇಂದ್ರ ಪ್ರಧಾನ್, ಈ ಅಯೋಗ್ಯರೇ ಈ ದೇಶವನ್ನ ಈಗ ನಡೆಸ್ತಾ ಇರೋದು. ಸೊ ನರೇಂದ್ರ ಮೋದಿಯ ವಿರುದ್ಧನೇ ಅತಿ ದೊಡ್ಡ ಆಕ್ರೋಶ ಇದ್ದಿದ್ದು. ಯಾಕಂದ್ರೆ ಹಿ ಈಸ್ ಹೆಡ್ಡಿಂಗ್ ದ ಗವರ್ನಮೆಂಟ್. ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿನೇ ಮೊದಲ ಜವಾಬ್ದಾರಿಯನ್ನು ಹೊರಬೇಕಾದಂತಹ ವ್ಯಕ್ತಿ. ಬಟ್ ಇಲ್ಲ, ಕ್ರೌರ್ಯ ಮೆರೆದ್ರು. ಆ ಸಿಟ್ಟಲ್ಲಿ ನರೇಂದ್ರ ಮೋದಿನ ಬೈದ್ರು. ಆ ಬೈಗುಳಗಳ ವಿಡಿಯೋಗಳನ್ನ ನೀವು ಸಾಕಷ್ಟು ನೋಡಿರ್ತೀರಿ. ಬೈದ್ರು, ಕಿಂಡಲ್ ಮಾಡಿದ್ರು, ತಮಾಷೆ ಮಾಡಿದ್ರು, ರೇಗಿಸಿದ್ರು, ಟೀಕೆ ಮಾಡಿದ್ರು, ವಿಮರ್ಶೆ ಮಾಡಿದ್ರು, ಎಲ್ಲ ಮಾಡಿದ್ರು. ಅದು ಪ್ರಜಾಪ್ರಭುತ್ವದಲ್ಲಿ ಅದು ಬೇಕಾಗಿರುವಂತಹ ವಿಚಾರ. ಅದರ ಇತಿಮಿತಿಗಳ ಬಗ್ಗೆ ಚರ್ಚೆ ಮಾಡಬಹುದು. ಕೆಲವು ಪದಗಳನ್ನು ಬಳಸದೇ ಇದ್ದಿರಬೇಕು ಅನ್ನುವಂಥ ಮಟ್ಟಕ್ಕೆ ನಾನು ಒಪ್ಕೊಳ್ತೀನಿ. ಎಸ್, ಫ್ಯೂ ವರ್ಡ್ಸ್ ವೇರ್ ಬಿಯಾಂಡ್ ಒಂದು ಲಿಮಿಟ್. ಆದರೆ ಅದನ್ನು BJP ಹೇಳೋದಕ್ಕೆ ಯೋಗ್ಯತೆ ಇಲ್ಲ. ಯಾಕಂದ್ರೆ ಅವರಷ್ಟು ಕೆಟ್ಟ ಕೊಳಕ ಯಾರು ಮಾತಾಡೋಕೆ ಸಾಧ್ಯನೇ ಇಲ್ಲ.
ಸೊ ದೇ ಡೋಂಟ್ ಹ್ಯಾವ್ ಎನಿ ಇದು ಅವ್ರಿಗೆ ರೈಟ್ಸೇ ಇಲ್ಲ ಅವ್ರಿಗೆ. ಆದರೆ ಇಲ್ಲಿ ಹುಡುಕಿ ಹುಡುಕಿ ಕೇಸುಗಳನ್ನ ಹಾಕ್ತಿದ್ದಾರೆ. ವಿಡಿಯೋ ಮಾಡಿದವರು, ಬೈದವರು, ಓಡಾಡದವರು, ಅಲ್ಲಿದ್ದಂಥವ್ರು ಎಲ್ರ ಮೇಲೂ. ಅದೇ ರೀತಿ 25 ವರ್ಷದ ಒಂದು ಯುವತಿ, ಆ ಯುವತಿ ಹೆಸರು ರುಚಿಕಾ ಸಿಂಗ್ ಅಂತ. ಆಕೆಯು ಸಹ ನರೇಂದ್ರ ಮೋದಿಯ ಬಗ್ಗೆ ಒಂದಷ್ಟು ಭಾಷೆ ಸ್ವಲ್ಪ ಮಿತಿ ಮೀರಿದ ಲೆವೆಲ್ನಲ್ಲೇ ಬೈದರು. ಕಾರಣ ಇದೆಯಲ್ಲ, ನಾನು ಮೊದಲೇ ಹೇಳ್ದಂಗೆ, ಅಷ್ಟು ಕ್ರೌರ್ಯ ಮೆರೆದ ಮೇಲೆ ಸುಮ್ಮನೆ ಇರಕ್ಕಾಗತ್ತಾ? ಅವ್ರಿಗೂ ಆಕ್ರೋಶ ಬರುತ್ತೆ ಯುವ ಜನತೆಗೆ. ಅವರು ಬೈದಿದ್ದಾರೆ, ಬಟ್ ದಟ್ಸ್ ನಾಟ್ ಎ ಕ್ರೈಮ್. ಅದೇನು ಕಾಗ್ನಿಜಬಲ್ ಅಫೆನ್ಸ್ ಏನಲ್ವಲ್ಲ ಈ ದೇಶದಲ್ಲಿ. ಬಟ್ ಅದಕ್ಕೂ ಸಹ ಈಗ ಹುಡುಕಿ ಹುಡುಕಿ FIR ಗಳನ್ನ ಹಾಕ್ತಾ ಇದ್ದಾರೆ. ಹೇಗೆ ಫೇಶಿಯಲ್ ರೆಕಗ್ನಿಷನ್ ಬಳಸಿ ವಿದ್ಯಾರ್ಥಿಗಳನ್ನ ಮನೆ ಮನೆಗೆ ಹೋಗಿ ಅರೆಸ್ಟ್ ಮಾಡೋದು, ಮಧ್ಯರಾತ್ರಿ ಸ್ಟೇಷನ್ ಕರ್ಕೊಂಡೋಗಿ ಟಾರ್ಚರ್ ಕೊಡೋದು, ಬೆದರಿಸೋದು, ಹೊಡೆಯೋದು ಎಲ್ಲ ಮಾಡ್ತಿದ್ದಾರೋ ಇಡೀ ದೇಶಾದ್ಯಂತ, ಅದರಲ್ಲೂ ವಿಶೇಷವಾಗಿ BJP ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಅದೇ ರೀತಿ ಕಾಮೆಂಟ್ ಮಾಡಿದವರು, ಬೈದವರು, ಟೀಕೆ ಮಾಡಿದವರು, ವಿಮರ್ಶೆ ಮಾಡಿದವರನ್ನ ಕಂಡು ಹಿಡಿದು ಅವ್ರ ಮೇಲೆ ಒಂದಷ್ಟು FIR ಗಳನ್ನು ಮಾಡ್ತಿದ್ದಾರೆ. ಸೊ ಈ ರುಚಿಕಾ ಸಿಂಗ್ ಮೇಲೂ ಸಹ ಉತ್ತರ ಪ್ರದೇಶದ ನೋಯ್ಡಾದಲ್ಲಿರುವಂತಹ ಎಕ್ಸ್‌ಪ್ರೆಸ್ ವೇ ಪೊಲೀಸ್ ಸ್ಟೇಷನ್ ನಲ್ಲಿ FIR ಮಾಡಿದ್ದಾರೆ. 0 FIR ಮಾಡಿದ್ದಾರೆ. 0 FIR ಅಂದ್ರೆ ಕ್ರೈಮ್ ಎಲ್ಲೇ ನಡೆದಿರಲಿ, ನೀವು ಎಲ್ಲಿ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಕಂಪ್ಲೇಂಟ್ ಕೊಡಬಹುದು. ಬೆಂಗಳೂರಲ್ಲಿ ಆಗಿರುವಂತಹ ಕ್ರೈಮ್ಗೆ ಡೆಲ್ಲಿಯಲ್ಲೂ ಸಹ ನೀವು ಕಂಪ್ಲೇಂಟ್ ಕೊಡಬಹುದು. ಆನಂತರ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ ಅವರು. ಆ ಆ ಒಂದು ಘಟನೆ ನಡೆದ ಪ್ರದೇಶಕ್ಕೆ ಅಥವಾ ಆ ವ್ಯಕ್ತಿ ಇರುವಂತಹ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. 0 FIR ಎಲ್ಲಿ ಬೇಕಾದ್ರೂ ಮಾಡಬಹುದು. ಆ 0 FIR ಅನ್ನ ಮೋದಿ ಭಕ್ತರು ಇರಬೇಕು, ಯಾರೋ ಮಹಾನ್ ಲೇಡಿ ಸ್ಮೃತಿ ಸಿಂಗ್ ಅನ್ನುವಂತಹ ಒಬ್ಬರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅಂತ ಆಕೆ ಮಾಡಿರೋದು. ಇದೆಲ್ಲ ಬಕೆಟ್ ಹಿಡಿಯೋ ಕೆಲಸ. ಈ ದೇಶದ ಸಂವಿಧಾನವನ್ನ ಒಂದು ರೀತಿ ಗೆದ್ದಲು ಹುಳುಗಳ ತರ ಕಿತ್ಕೊಂಡು ತಿನ್ನೋ ಕೆಲಸ. ಯಾರು ಹೋರಾಟ ಮಾಡ್ತಾರೋ, ಯಾರು ಈ ಸರ್ಕಾರನ ಪ್ರಶ್ನೆ ಮಾಡ್ತಾರೋ, ಯಾರು ನ್ಯಾಯದ ಪರ ನಿಂತ್ಕೊಳ್ತಾರೋ, ಅವರನ್ನ ಟಾರ್ಚರ್ ಕೊಡೋದಕ್ಕೆ, ಅವರನ್ನ ಬೆದರಿಸೋದಕ್ಕೆ ಇಂತಹ ನೀಚತನಗಳನ್ನ ಮಾಡ್ತಾರೆ. ಕೇಸ್ ಹಾಕೋದು, FIR ಹಾಕೋದು, ಇನ್ನೆಂಥದ್ದು ಟ್ರೋಲ್ ಮಾಡೋದು, ಇನ್ನೆಂಥದ್ದು. ಸೊ ಇಲ್ಲಿ FIR ಅನ್ನ ಮಾಡಿ ಇಟ್ಟಿದ್ದಾರೆ. ಅದು ದೊಡ್ಡ ಅವಮಾನ ಅಂತೆ ನರೇಂದ್ರ ಮೋದಿನ ಬೈದಿರೋದು. ನರೇಂದ್ರ ಮೋದಿಗೆ ಅವಮಾನ ಅಂತೆ, ಅಶ್ಲೀಲತೆ ಇದೆಯಂತೆ ಬೈಗೊಳ್ಳೋದಲ್ಲಿ. ಒಂದಲ್ಲ ಅಬ್ಸೀನ್ ಅಂತೆ, ಎಂಥದೆಂಥದ್ದು ಸೇರಿಸ್ಕೊಂಡು ಸೆಕ್ಷನ್ಗಳನ್ನು ಹಾಕಿಸ್ಕೊಂಡಿದ್ದಾರೆ ಅವ್ರು ಇಷ್ಟ ಬಂದಂಗೆ. ಯಾಕಂದ್ರೆ ಉತ್ತರ ಪ್ರದೇಶದ ಪೊಲೀಸರು ಸಂಘಿಗಳು ಕೂತ್ಕೊಂಡು ಇವರೇ ಹೇಳ್ತಾರೆ ಪೊಲೀಸರಿಗೆ, ಈ ಸೆಕ್ಷನ್ ಹಾಕು, ಈ ಸೆಕ್ಷನ್ ಹಾಕು, ಈ ಸೆಕ್ಷನ್ ಹಾಕು ಅಂತ. ಪೊಲೀಸರು ಕಣ್ಮುಚ್ಕೊಂಡು ಆ ಸೆಕ್ಷನ್ಗಳು ಹಾಕ್ತಾರೆ. ಅವ್ರಿಗಂತೂ ಒಂದು ಚೂರು ಸ್ವಾಭಿಮಾನನೇ ಉಳಿದಿಲ್ಲ, ಒಂದು ಚೂರು ಸ್ವಾಭಿಮಾನ ಉಳಿದಿಲ್ಲ. BJP ಶಾಸಿತ ರಾಜ್ಯಗಳಲ್ಲಿ ಪೊಲೀಸರಿಗೆ ಅವರು ಗುಲಾಮರ ರೀತಿ, ಸರ್ಕಾರದ ಗುಲಾಮರ ರೀತಿ ಕೆಲಸ ಮಾಡ್ತಾರೆ. ಇಲ್ಲೂ ಹಾಗೆ ಆಗಿರೋದು. ಅವ್ರ ಮೇಲೆ FIR ಅನ್ನ ಮಾಡಿಬಿಟ್ಟಿದ್ದಾರೆ. ಅದು 0 FIR. ಹಾಗಾದ್ರೆ ಈ ದೇಶದಲ್ಲಿ ಈ FIR ಗೆ ಮಾನ್ಯತೆ ಸಿಗುತ್ತಾ? ಏನ್ ಹೇಳುತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಇಂತಹ ವಿಚಾರದಲ್ಲಿ? ಈ ಸುಪ್ರೀಂ ಕೋರ್ಟ್ ಇಂತಹ ವಿಚಾರಗಳಲ್ಲಿ ಸ್ಪಷ್ಟವಾದ ತೀರ್ಪುಗಳನ್ನು ಕೊಟ್ಟಿದೆ. 2024ರಲ್ಲಿ ಒಂದು ತೀರ್ಪು ಕೊಟ್ಟಿದೆ, 2026ರಲ್ಲೂ ತೀರ್ಪು ಕೊಟ್ಟಿದೆ. ಬೈಗುಳಗಳನ್ನ ಆ ಕ್ಷಣದ ಕೋಪದ ಪರಿಣಾಮ ಅಂತಲೇ ನಾವು ನೋಡಬೇಕು. ಅದ್ಯಾವುದೋ ಪ್ಲಾನ್ಡ್ ಆಗಿರೋದಿಲ್ಲ, ಅಬ್ಸಿನಿಟಿ ಇರೋದಿಲ್ಲ, ಸೆಕ್ಸುವಾಲಿಟಿ ಇರೋದಿಲ್ಲ, ಅಶ್ಲೀಲತೆ ಅನ್ನೋದು ಇರೋದಿಲ್ಲ. ಅದು ಕೆಟ್ಟ ಪದ ಆಗಿರಬಹುದು, ಬಟ್ ಆ ಕೋಪದಲ್ಲಿ, ಆ ಆವೇಶದಲ್ಲಿ ಬರುವಂತಹ ಪದಗಳು, ಅದನ್ನ ನಾವು ದೊಡ್ಡ ಅಪರಾಧ, ಶಿಕ್ಷೆಗೆ ಅರ್ಹ ಅಪರಾಧ ಅಂತ ಮಾಡಲಾಗದು ಅಂತ ಸುಪ್ರೀಂ ಕೋರ್ಟ್ ಹೇಳ್ಕೊಂಡಿದೆ. 2024ರಲ್ಲೂ ಹೇಳಿದೆ, 2026ರಲ್ಲಿ ಯಾರೋ ಒಬ್ರು ಕೇಸ್ ಹಾಕ್ಬಿಟ್ಟಿದ್ರು, ನನ್ನನ್ನ ಬಾಸ್ಟರ್ಡ್ ಅಂತ ಬೈದು ಬಿಟ್ಟಿದ್ದಾರೆ. ಇದು ಕೆಟ್ಟ ಕೊಳಕ ಪದ, ಅಬ್ಸೀನ್, ಇದರ ವಿರುದ್ಧ ನೀವು ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಕೆಳ ಕೋರ್ಟ್ಗಳೆಲ್ಲ ಅದನ್ನ ವಿಚಾರಣೆ ನಡೆಸ್ತಿರ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೋದ ಆ ವ್ಯಕ್ತಿ, FIR ಹಾಕಿಸ್ಕೊಂಡಂತಹ ವ್ಯಕ್ತಿ ಅಲ್ಲಿ ವಾದ ಮಂಡಿಸಿದ ನಂತರ ಸುಪ್ರೀಂ ಕೋರ್ಟ್ ಹೇಳಿತು, ಬೈಯೋದನ್ನ ನೀವು ಕಾಗ್ನೈಸಬಲ್ ಅಫೆನ್ಸ್ ಅಂತ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ. ಅದು ಆ ಕ್ಷಣದ ಸಿಟ್ಟು, ಆ ಸಿಟ್ಟಿನಲ್ಲಿ ಬರುವ ಮಾತುಗಳವು. ಅವುಗಳನ್ನ ನೀವು ದಂಡ ಹಾಕ್ತೀರಾ, ಏನೋ ನೋಡ್ತೀರಾ, ಆ ರೀತಿಯಾಗಿ ನೋಡ್ಕೋಬೇಕೆ ಹೊರತು ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ನೋಡಕ್ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ತೀರ್ಪುಗಳೇ ಇದ್ರೂ ಸಹ ಈ ಪೊಲೀಸರು ಸಂಘಿಗಳು ಹೋಗಿ ಕಂಪ್ಲೇಂಟ್ ಕೊಟ್ಟ ತಕ್ಷಣನೇ ಕಣ್ಣು ಮುಚ್ಕೊಂಡು ಅವರು ಡಿಕ್ಟೇಟ್ ಮಾಡಿದ ಸೆಕ್ಷನ್ಗಳನ್ನ ಹಾಕಿ FIRಗಳನ್ನ ಮಾಡಿ ಜನರನ್ನ ಮಾನಸಿಕವಾಗಿ ಕುಗ್ಗಿಸುವಂತಹದಕ್ಕೆ ಮುಂದಾಗ್ತಿರುವಂತಹದ್ದು ಒಂದು ಪ್ರಯತ್ನ ಇದು. ಸೊ ಈ ರುಚಿಕಾ ಸಿಂಗ್ ಅನ್ನುವಂಥವ್ರು, ಅವರು ಹೋರಾಡ್ತಾರೆ, ಅವ್ರಿಗೇನು ಶಕ್ತಿ ಇದೆ ಅನ್ಸುತ್ತೆ. ಅವ್ರ ವಿಡಿಯೋ ನಾನು ನೋಡಿದ್ದೀನಿ. ಅಂಥ ಮಹಾನ್ BJP ಭಕ್ತರು ನಮ್ಮ ವಾಲ್ಗಳಿಗೆ ಬಂದು, ನಮ್ಮ ಫೇಸ್ಬುಕ್ ಕಮೆಂಟ್ಗಳಿಗೆ ಬಂದು, ನಮ್ಮ ಇನ್ಸ್ಟಾಗ್ರಾಮ್ ಕಮೆಂಟ್ಗೆ ಬಂದು ಕಮೆಂಟ್ ಮಾಡುವಂಥ ಕೆಟ್ಟದಾಗಂತೂ ಅವ್ರು ಮಾಡಿಲ್ಲ. BJP ಭಕ್ತರು ಮಾಡುವ ಕಮೆಂಟ್ಗಳಲ್ಲಿ 10% ಸಹ ಕೆಟ್ಟ ಪದನ ಆ ಮಹಿಳೆ ಬಳಸಿಲ್ಲ.
ಹಾಗಾಗಿ ಸುಪ್ರೀಂ ಕೋರ್ಟ್ ಅಲ್ಲೋ ಹೈಕೋರ್ಟ್ ಅಲ್ಲೋ ಹೊಡೆದೋಗುತ್ತೆ. ಬಟ್ ಸದ್ಯಕ್ಕೆ ಆಕೆಯನ್ನ ಹೆದರ್ಸೋದಕ್ಕೆ, ಟಾರ್ಚರ್ ಮಾಡೋದಕ್ಕೆ, ಒಂದಷ್ಟು ಆಕೆಯನ್ನ ಅಸ್ಥಿರಗೊಳಿಸೋದಕ್ಕೆ ಮಾನಸಿಕವಾಗಿ ಇದನ್ನ ಟೂಲ್ ಆಗಿ ಬಳಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಮತ್ತೆ ಬೇರೆಯವ್ರಿಗೂ ಸಹ ಒಂದು ಎಚ್ಚರಿಕೆ, ನಿಮ್ಮನ್ನು ಬಿಡಲ್ಲ ನೀವು ಬಳಸಿದ್ರೆ ಅಂತ. ಇದು ಸರ್ವಾಧಿಕಾರಿ ಆಡಳಿತದಲ್ಲಿ ಇದೆಲ್ಲ ಸಾಮಾನ್ಯ, ಈ ರೀತಿ ನಡೀತಾ ಇರ್ತದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇದಿಷ್ಟು ಒಂದು ಯುವತಿಯ ಮೇಲೆ ಮೋದಿಗೆ ಬೈದಿದ್ದಕ್ಕೆ FIR ಮಾಡ್ಕೊಂಡಿರೋದು ಬಿಜೆಪಿ ಶಾಸಿತ ರಾಜ್ಯಗಳ ಪೊಲೀಸರ ಬಾಳು ಅಷ್ಟೇ, ಇನ್ನೇನಿಲ್ಲ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.